ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಶ್ರೀ ಗೌಡ ವ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ನಿನ್ನೆ ನಾನು ಅಪ್ಡೇಟ್ ಮಾಡಿದ ಹನುಮ ಜಯಂತಿ ಪಾರ್ಟ್ 1 ವಿಡಿಯೋ ಕಂಟಿನ್ಯೂಟಿವ್ ವಿಡಿಯೋ ಇದೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಅದರ ನೆಕ್ಸ್ಟ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇದೆ. ಪ್ಲೀಸ್ ನೋಡಿ. ಹನುಮ ಜಯಂತಿ ಶುಕ್ರವಾರ ಮುಗೀತು. ಶನಿವಾರ ನೆಂಟರೆಲ್ಲ ಉಳ್ಕೊಂಡಿದ್ದಾರೆ ಅಂತ ನಮ್ಮ ಮನೆಯವರು ಬಾಗೂರ್ಗೆ ಹೋಗಿ ಮಟನ್ ತಗೊಬಂದು ಕ್ಲೀನ್ ಮಾಡಿಕೊಟ್ರು. ನಮ್ಮತ್ತೆ ಸಾಂಬಾರು ಮಾಡಿದರು. ಆಮೇಲೆ ಮಕ್ಕಳೆಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಕಬಾಬ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿ ಸಾಕಾಗಿ ಕೂತಿದ್ವಿ. ಸಂಜೆ ಇದಕ್ಕಿದ್ದಂಗೆ ಮತ್ತೆ ಪ್ಲ್ಯಾನ್ ಮಾಡಿದ್ರು, ಎಲ್ಲರೂ ಸೇರಿ ಒಟ್ಟಿಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು. ಎಲ್ಲರೂ ಮನೇಲೂ ಅಕ್ಕ ತಂಗಿರೋ ಅದಕ್ಕಿರೋ ನಾದಿರ ಎಲ್ಲರೂ ಉಳ್ಕೊಂಡಿದ್ರು. ನಮ್ಮ ಅತ್ತೆ ಇರೋ ದೊಡ್ಡಮ್ಮದಿರೆಲ್ಲ ಎಲ್ಲ ನಮ್ಮನ್ನು ರೇಗಿಸ್ತಿದ್ರು. ನಮ್ಮನ್ನ ಮಾಡಕ್ಕೆ ಬಿಟ್ಬಿಟ್ಟು ನೀವು ಮನೆ ಸೊಸೆದಿರೋ ಮಜಾ ತಗೋತಾ ಇದ್ದೀರಾ ಅಂತ. ಆಮೇಲೆ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ನನ್ನ ಮೈದನ ನಮ್ಮ ಮನೆಯವರು ಎಲ್ಲ ಸೇರಿ ನಾವೇ ಮಾಡ್ತೀವಿ ಅಂತ ಇದು ಮಾಡಿದ್ವಿ. ಚಿಕನ್ ತಗೊಂಬಂದಿದ್ರು. ಚಿಕನ್ ಮಾಡಿ ಮತ್ತು ರೆಡಿ ಲೇಟಾಗಿ ಪ್ಲ್ಯಾನ್ ಮಾಡಿದ್ರಿಂದ ಚಪಾತಿ ಎಲ್ಲ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಂಗನಗಡದಲ್ಲಿ ರೆಡಿ ಚಪಾತಿ ಸಿಗುತ್ತೆ. ರೆಡಿ ಚಪಾತಿ ಮತ್ತು ಪರಾಟ ಎಲ್ಲ ತರಿಸಿದ್ವಿ. ಆಚೆ ನಾವು ಚಿಕನ್ ರೆಡಿ ಮಾಡ್ಕೊತಾ ಇದ್ವಿ. ಮತ್ತೆ ಎಲ್ಲ ಒಂದೇ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಇವರು ಚಪಾತಿ ಮತ್ತು ಪರಾಟನ ಬಿಸಿ ಮಾಡ್ಕೊತಾ ಇದ್ರು. ಮತ್ತು ಇನ್ನೂ ಕೆಲವರು ಶನಿವಾರ ನಾನ್ ವೆಜ್ ತಿಂದೇ ಇರೋರು ಇದ್ದಾರೆ ನಮ್ಮ ಮನೆ ಹತ್ರ. ಅವರಿಗೆಲ್ಲ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ನಮ್ಮ ದೊಡ್ಡ ಮಾವನ ಜೊತೆ ಡ್ಯಾನ್ಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಇಲ್ಲಿ ರಿಹರ್ಸಲ್ ಮಾಡ್ಕೊಂಡು ಹೋಗೋಣ, ಪಾರ್ಕಲ್ಲಿ ಮಾಡೋಣ, ಲೈಟಿಂಗ್ಸ್ ಎಲ್ಲ ಇದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರಿಹರ್ಸಲ್ ಮಾಡ್ಕೊಂಡ್ವಿ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೊರಿಯೋಗ್ರಫಿ ಮಾಡ್ತಾ ಇದ್ವಿ. ನಮ್ಮ ಅತ್ತಿಗೆರು ಇಬ್ರಿಗೂ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ವಿ. ಹಂಗೂ ಹಿಂಗೂ ಹೆಂಗೋ ಒಟ್ನಲ್ಲಿ ಪ್ರಾಕ್ಟೀಸು ರಿಹರ್ಸಲ್ಸ್ ಎಲ್ಲ ಆಯಿತು. ಆಮೇಲೆ ನಮ್ಮ ಅವಂಗೆ ಬೇರೆ ಕಲರ್ ಪಂಚಲ್ಲಿದ್ದರು, ಅದಕ್ಕೆ ಬೇರೆ ವೈಟ್ ಆ್ಯಂಡ್ ವೈಟಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಪಾರ್ಕಲ್ಲಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಟ್ರು. ಆಮೇಲೆ ಮನೆ ಹತ್ರ ಮಾಡಿದ್ದೆಲ್ಲ ಊಟ ತಗೊಂಡು ಪಾರ್ಕಿಗೆ ಪ್ರಯಾಣ ಬೆಳೆಸಿದ್ವಿ ಎಲ್ಲರೂ. ಮಾವ ಮಗುವಾದನು. ಆಲ್ರೆಡಿ ನಾವು ಪಾರ್ಕಿಗೆ ಹೋಗೋಷ್ಟರಲ್ಲೇ 8:30-9 ಗಂಟೆ ಆಗಿತ್ತು. ತುಂಬ ಚಳಿ ಇದ್ದಿದ್ದರಿಂದ ಆ್ಯಸ್ ಯೂಶ್ವಲ್ ನಾವು ಮಾಮೂಲಿ ಬೆಂಕಿ ಕಾಯಿಸ್ಕೊಂಡು ಕೂತಿದ್ವಿ. ಅದರಲ್ಲೂ ಈ ನಡುವೆ ವೆದರ್ ಚೇಂಜ್ ಆಗಿರೋದ್ರಿಂದ ತುಂಬ ಚಳಿ. ಎಲ್ಲರೂ ಟೋಪಿ, ಸ್ವೆಟ್ರು, ಶಾಲು ಎಲ್ಲರೂ ಸಮೇತ ಬಂದ್ಬಿಟ್ಟಿದ್ರು. ಈ ಈವೆಂಟ್ನ ಸ್ಪಾನ್ಸರರ್ ಇವರೇ, ನಮ್ಮ ಚಿಕ್ಕ ಮಾವ ಲಾಯರ್ ಲಕ್ಷ್ಮಣ್ ಅಂತ. ನನ್ನ ತೆಗೆ ಅಂತ ಚಪಾತಿನ ಮನೇಲೇ ಬಿಸಿ ಮಾಡ್ಕೊಂಡು ತಗೊಬಂದ್ವಿ. ಆದರೆ ಪರೋಟ ಬಿಸಿ ಮಾಡೋದು ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ನಲ್ಲಿಗೆ ತೊಗೊಬಂದು ಅಲ್ಲೇ ಬಿಸಿ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು, ನಾನು, ನಮ್ಮ ಅತ್ತಿಗೆ, ನನ್ನ ಮಕ್ಕ ಎಲ್ಲರಿಗೂ ಕೂತಿರೋ ಕಡೆನೇ ಸಪ್ಲೈ ಮಾಡಿದ್ವಿ. ಫಸ್ಟು ಊಟ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಯಾಕೆಂದರೆ ಎಲ್ಲರೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋರಿದ್ರು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಪ್ಲೇ ಮಾಡ್ತಿದ್ದು ನನ್ನ ಮೈದನ ಆಶು. ಅವನು ಊಟ ಕೊಡ್ತಾ ಇದ್ದೀವಿ, ಮುಂದೆ ಬನ್ನಿ ಅಂತ ಸಾಂಗ್ ಹಾಕಿದ್ದ. ಎಲ್ಲರೂ ಕೇಳಿರ್ತೀರ, ಬೆಂಕಿಯಲ್ಲಿ ಅರಳಿದವು ಫಿಲಮ್ದು ಫೇಮಸ್ ಸಾಂಗು. ನಾವು ಕೂಡ ಹಾಡು ಹೇಳ್ಕೊಂಡು ಮುಂದೆ ಬನ್ನಿ ಅಂತ ಕರ್ಕೊಂಡು ಸಪ್ಲೈ ಮಾಡ್ತಾ ಇದ್ವಿ.
ಲಕ್ಷ ಲಕ್ಷ ಇದ್ದರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೂಡೋದು. ಚಿಲ್ರೆ ಕೊಡಿ, ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್. ಎಲ್ಲ ಯಾರ ಕೋಪ ಯಾರ ಮೇಲೋ ನ್ಯಾಯ ಯಾರ ಕೇಳೋದು. ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೋಳೋದು. ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು. ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು. ಮುಂದೆ ಬನ್ನಿ, ಮುಂದೆ ಬನ್ನಿ. ನಮ್ಮ ಭಾವ ನಾಗೇಶಣ್ಣ ಇರಲಿಲ್ಲ, ಹೊರಗಡೆ ಹೋಗಿದ್ರು, ಲೇಟಾಗಿ ಬಂದರು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ವಿ, ರೀಲ್ಸ್ ಪ್ರಾಕ್ಟೀಸ್ ಎಲ್ಲ ಆಯಿತು ಅಣ್ಣ, ನೆಕ್ಸ್ಟ್ ಪರ್ಫಾರ್ಮ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮನೆ ಫ್ಯಾಮಿಲಿ ಪಾರ್ಕ್ ವಿಡಿಯೋ ಅಪ್ಡೇಟ್ ಮಾಡಿದ್ದೆ. ಆವಾಗ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಲೈಟಿಂಗ್ಸ್ ಇರೋದ್ರಿಂದ ಇವತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಅತ್ತೆದಿರ್ನೆಲ್ಲ ಕರೆದ್ಬಿಟ್ಟು ಅವ್ರ ಕೈಲಿ ಒಂದು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊರಿಯೋಗ್ರಫಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ವಿನೋ 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 ಎದ್ದ ಎಲ್ಲರೂ ರೀಲ್ಸ್ ಮಾಡ್ತೀವಿ ಅಂದ್ರಲ್ಲ, ರೀಲ್ಸ್ ಕ್ಲಿಯರ್ ಇರಲಿ, ಫೋಕಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ರಿಂಗ್ ಲೈಟ್ ತೊಗೊಬಂದೆ. ರಿಂಗ್ ಲೈಟ್ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಆಮೇಲೆ ಮಕ್ಕಳೆಲ್ಲ ಮಲ್ಕೊಬಿಡ್ತವೆ, ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಟೋಟಲ್ ಒಂದು ಗ್ರೂಪ್ ಫೋಟೋ, ಯಾಕೆ ನಿದ್ದೆ ಮಾಡೋದು ನಮ್ಮಲ್ಲಿ ಹೋಗಿದ್ರೆ ಹೋಗ್ಬೋದು, ಬಂದ್ಬಿಡಿ ಎಲ್ಲ ಒಂದು. ಆಮೇಲೆ ಶಂಕರಣ್ಣ ಇದ್ರು, ಅವ್ರ ಕೈಲಿ ನಮ್ಮ ಫ್ಯಾಮಿಲಿ ಫೋಟೋಸ್ ತೆಗ್ಸಿದ್ವಿ. ತುಂಬ ಚೆನ್ನಾಗಿ ಬಂತದು ಆ್ಯಕ್ಚುಲಿ. ಯಾವುದೇ ಡ್ಯಾನ್ಸ್ ಮಾಡಿದ್ರು ಇಂಟ್ರಪ್ಟ್ ಮಾಡಕ್ಕೆ ನಮ್ಮ ದೊಡ್ಡ ಭಾವ ಸಿ-ಬಾಸ್ ಬರ್ತಾ ಇದ್ರು. ದೊಡ್ಡ ಭಾವಂದು ನಿನ್ನಂತ ಅಪ್ಪ ಇಲ್ಲ ಸಾಂಗ್ ಆದ್ಮೇಲೆ ನಮ್ಮ ಚಿಕ್ಕ ಮಾವ ಮತ್ತೆ ಚಿಕ್ಕತ್ತೆ ಮಮತತ್ತೆ ಇಬ್ರು ಕರ್ಬಿಟ್ಟು ನೀವು ಪರ್ಫಾರ್ಮ್ ಮಾಡಿ ಒಂದು ಚೀಲ ಕೊಟ್ಬಿಟ್ಟು ಬಾರೆ ಸಂತೆಗೆ ಹೋಗೋಣ ಬಾ ಮಾಡಿ ಅಂತ ಕನ್ವಿನ್ಸ್ ಮಾಡ್ತಿದ್ರು. ಕೊನೆಗೆ ಡ್ಯಾನ್ಸ್ ಮಾಡ್ತೀವಿ ಅಂತ ಕನ್ವಿನ್ಸ್ ಆದರು. ಆಮೇಲೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಸಾಂಗ್ ಆಗ್ತೀವಿ, ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳಿ ಅದು ಕುತ್ಕೊಂಡ್ರು. ಆಮೇಲೆ ಅದನ್ನು ಕೊರಿಯೋಗ್ರಫಿ ಮಾಡ್ತಾಯಿದ್ರು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ. ಅದನ್ನು ನೋಡಿ ನಮ್ಮ ಬಾಬಾ ಮತ್ತು ನಮ್ಮ ಮನೆಯವರು ಹಿಡ್ಕೊಂಡು ತಮಾಷೆ ಮಾಡ್ತಾಯಿದ್ರು. ಅವ್ರ ಪರ್ಫಾರ್ಮೆನ್ಸ್ ಆದಮೇಲೆ ನಮ್ಮತ್ತೆ ನಮ್ಮ ಮಾವನಿಗೆ ಒಂದು ಸಾಂಗ್ ಚೂಸ್ ಮಾಡಿ ಅಂತ ಎಲ್ಲ ಇದು ಮಾಡಿದ್ರು. ಆವಾಗ ನಾನು ಮಣಿ 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 ಮಣಿಗೊಂದು ಹಾರ ಅಂತ ಸಾಂಗ್ ಸೆಲೆಕ್ಟ್ ಮಾಡಿದೆ, ಯಾಕೆಂದರೆ ನಮ್ಮತ್ತೆ ಹೆಸರು ಮಣಿ ಅಂತ.
ಆಮೇಲೆ ನಮ್ಮ ದೊಡ್ಡತ್ತೆ ದೊಡ್ಡ ಮಾವನ್ನ ಹಂಗೆ ಕನ್ವಿನ್ಸ್ ಮಾಡಿ ಒಂದು ರೋಸ್ ತಂದುಕೊಟ್ಟು ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಸಾಂಗಿಗೆ ಕನ್ವಿನ್ಸ್ ಮಾಡಿದ್ವಿ. ಆಮೇಲೆ ಡ್ಯಾನ್ಸ್ ಮಾಡಲೇಬೇಕು ಅಂತ ನಿಲ್ಸಿದ್ರು. ಆವಾಗ ನಮ್ಮ ಮನೆಯವರು ನಮಗೆ ಅವ್ರ ಫೇವ್ರೇಟ್ ಸಾಂಗು ಒಂದು ಮುಂಜಾನೆ ಸಾಂಗ್ ಹಾಕು ಅಂತ ಹೇಳಿದ್ರು. ಸ್ಲೋ ಮೋಷನ್ ಸಾಂಗ್ ಹಾಕೋಬಿಟ್ಟು ನಿಧಾನ ಬಂದ್ಬಿಡಿ ಅಂತ ಹೇಳಿ ಎಲ್ಲರೂ ರೇಗಿಸ್ಕೊಂಡು ಬಾರೆ ಸಂತೆಗೆ ಹೋಗೋಣ ಬಾ, ಕಾರಲ್ಲಿ ಸಂತೆಗೆ ಹೋಗೋಣ ಬಾ ಅಂತ ತಮಾಷೆ ಮಾಡ್ಕೊಂಡು ಆ ಸಾಂಗ್ ಹಾಕಿ ಪರ್ಫಾರ್ಮ್ ಮಾಡಿ ಅಂದರು. ಆಮೇಲೆ ನಮ್ಮ ಚಿಕ್ಕ ಮಾವನ ಕರೆದ್ಬಿಟ್ಟು ಟ್ರೈನ್ ಥರ ಮಾಡೋಣ, ಒಂದು ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ರೀಲ್ಸ್ ಇದೆ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ನಮ್ಮ ಬಾವನ್ನ ನಮ್ಮ ಅತ್ತೆಯರ ಹತ್ರ ಮುದ್ದೆ ಕೂರಿಸ್ಬಿಟ್ಟು ಇವ್ರನ್ನ ಬಿಡಬೇಡಿ ಅಂತ ಗಟ್ಟಿಗೆ ಹಿಡ್ಕೊಳ್ಳೋಕ್ಕೆ ಕಟ್ಟಾಕ್ಬಿಟ್ಟು ಈಗ ಫೈನಲಿ ಒಂದು ಟ್ರೈನ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಶೇಕ್ ಇಟ್ ಪುಷ್ಪವತಿ ಹಾಕಿದ್ರು, ನಮ್ಮ ದೊಡ್ಡತ್ತೆ ಡ್ಯಾನ್ಸ್ ಮಾಡಿದ್ರು ಅದಕ್ಕೆ. ಆಮೇಲೆ ಮತ್ತಿಗೆ ನಮ್ಮ ನಾದಿ ಎಲ್ಲ ಒಂದು ರೀಲ್ಸ್ ಮಾಡೋಣ ಅಂತೇಳಿ ಪ್ರಾಕ್ಟೀಸ್ ಮಾಡಿದ್ವಿ. ಕುಲದಲ್ಲಿ ಕೇಳಿ ಯಾವುದೋ ಚಪ್ಪ ಸಾಂಗ್ ಪ್ಲೇ ಮಾಡಿದ್ರು. ಆವಾಗ ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ ಡ್ಯಾನ್ಸ್ ಮಾಡಿದ್ರು. ಎಲ್ರದ್ದು ಜೋಶ್ ಹೆಂಗಿತ್ತು ಅಂದರೆ ಚಳಿ ಜಾಸ್ತಿ ಆಯ್ತಾ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮನ ಬಂದು ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಹಾಕ್ರು ಅಂದರೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ 12 ಗಂಟೆ ರಾತ್ರಿ ಹಾಡಾಕಿದ್ರು ಇದನ್ನು. ನಮ್ಮ ಭಾವ ಯಾರಾದರೂ ಡ್ಯಾನ್ಸ್ ಮಾಡೋಕೆ ನಿಂತ್ಕೊಂಡ್ರೆ ಸಾಕು, ಬಂದವ್ರನ್ನೆಲ್ಲ ರೇಗಿಸಿ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬಿಡ್ತಿದ್ರು. ಒಳಗೆ ಸೇರಿದರೆ ಗುಂಡುಗೆ ಡ್ಯಾನ್ಸ್ ಮಾಡಿದ್ವಿ ನಾನು ಮತ್ತು ವಿನು. ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋರ್ತಾಯ್ತು, ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲ್. ಎಲ್ಲ ಕೊಂಡು ಮೆರೆದು ಮನೆಗೆ ಬರೋಷ್ಟ್ರಲ್ಲಿ ರಾತ್ರಿ 12:30 ಆಗಿತ್ತು. ಬಂದೆಲ್ಲ ಗೊಬ್ಬರ ಹಾಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೆಂಟರೆಲ್ಲ ಹೋದ್ರು, ನನ್ನ ಅಲ್ಲಿ ನಮ್ಮ ಮಾವ ಎಲ್ಲರೂ ಹೋದ್ರು. ನಮ್ಮ ಫ್ಯಾಮಿಲಿ ಸೆಲೆಬ್ರೇಷನ್ ನಿಮ್ಗೆ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಘಶ್ರೀ ಗೌಡ ವ್ಲಾಗ್ಸ್.